ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಯಿಶ್. ಇವತ್ತು ಏನಂದರೆ ಬೆಂಗಳೂರಿನಲ್ಲಿ ಮೆಟ್ರೋದಲ್ಲಿ ಏರೋಕ್ಕೆ ಇದಾಗ್ತಿದ್ದೀನಿ. ಯಾವತ್ತು ಅಂದ್ಕೊಂಡಿದ್ದಿಲ್ಲ ನಾನು ಮೆಟ್ರೋ ಏರ್ತೀನಿ ಅಂತ. ಸಿನಿಮಾದಲ್ಲೂ ಹಾಗೂ ಟಿ ವಿಯಲ್ಲಿ ನೋಡಿದ್ದೆ. ಫಸ್ಟ್ ಟೈಮ್ ಇವತ್ತು ಎಕ್ಸಾಕ್ಟಾಗಿ ಫೀಲ್ ಆಗ್ತಿದ್ದೀನಿ. ನಾನು ಎಷ್ಟು ಎಕ್ಸಾಕ್ಟಾಗಿ ಫೀಲ್ ಆಗ್ತಿದ್ದೀನಿ ಅದೇ ಥರ ನಿಮ್ಗೆ ತೋರಿಸ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ನೋಡೋಣ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಸಾಯಿಶಿನ ಮುಂದುವರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮುಂದುವರಿಸಿ. ಹಾಗೂ ನಾನು ಪ್ರತಿಯೊಂದು ತೋರಿಸ್ತೇನೆ. ಪ್ರತಿಯೊಂದು ಮೆಟ್ರೋ ಏರಿದ ನಂತರ ರಿಯಾಲಿಟಿ ಪ್ರತಿಯೊಂದು ತೋರಿಸ್ತೇನೆ. ಹಾಗೂ ತೋರಿಸಿದ ನಂತರ ಎಲ್ಲರೂ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಾಯಿಶಿನ ಮುಂದುವರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೆಟ್ರೋದಲ್ಲಿ ಸಿಗೋಣ. ನಾನು ನಿಮ್ಮ ಸಾಯಿಶ್. ಈಗ ಮೆಟ್ರೋಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಅಲ್ಲಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ, ಓದ್ತಾಯಿದ್ದೀನಿ. ಮತ್ತು ಅಲ್ಲಿಗೆ ಹೋದ್ಮೇಲೆ ನಿಮಗೆಲ್ಲರಿಗೂ ತೋರಿಸ್ತಂತ ಪ್ರಾಮಿಸ್ ಮಾಡಿದ್ದೀನಿ, ತೋರಿಸ್ತೀನಿ. ಅಲ್ಲಿ ಹೇಗಿದ್ದೀವಿ ಎಲ್ಲ ನಿಮಗೆಲ್ಲ ತೋರಿಸ್ತೀನಿ. ನೋಡುವಂತೆ ನೋಡ್ರಿ. ನೀವೆಲ್ಲರೂ ಅನ್ಕೊಬೋದು ನಾನು ಒಬ್ಬನೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಾನು ಒಬ್ಬನೇ ಹೋಗ್ತಾ ಇಲ್ಲ. ನಮ್ಮ ಫ್ಯಾಮಿಲಿ ಜೊತೆ ನಾನು ಹೋಗ್ತಿದ್ದೀನಿ. ಇಲ್ಲಿಗ ನಮ್ಮ ಫ್ಯಾಮಿಲಿ ಮುಂದೆ ಹೋಗಿದೆ. ಹಾಗೆ ನಾನು ಹಿಂದಕ್ಕೆ ಇಲ್ಲಿದ್ದ ನೀವು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಇವಾಗ ಚಲಿಸಬೇಕು. ಅಲ್ಲಿಗೆ ಮೆಟ್ರೋ ಹಚ್ಚಲ್ಲಿ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ನಡೀತಾ ಇರುತ್ತೆ. ಇಲ್ಲಿ ಸಿಗ್ನಲ್ ಬಿದ್ದಿದೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. 1 ಕಿಲೋಮೀಟ್ರ್ ನಡೆಯುತ್ತೆ. ಈಗ ಬೆಂಗಳೂರು ಸಿಗ್ನಲ್ ಟ್ರಾಫಿಕ್ ಈ ಥರ ಇರುತ್ತೆ ನೋಡಿ. ಬೆಂಗಳೂರಿನಲ್ಲಿ ಬಿಸಿಲು ಜಾಸ್ತಿ ಇದೆ. ಬಂದಾಯಿತು. ಮೆಟ್ರೋ ಇಲ್ಲಿ ಬರ್ತಾ ಇದ್ದೀವಿ. ಮೆಟ್ರೋ ಹೋಗೋ ಗೇಟ್ ಇದು. ಮೆಟ್ರೋ ರೈಲ್ವೆ ಸ್ಟೇಷನ್. ಮತ್ತೆ ಕಾಯಿನ್ ತಗೊಂತಿದ್ವಿ. ಈ ಕಾಯಿನ್ ತೋರಿಸಿದ್ರೆ ಮೆಟ್ರೋ ಅಲ್ಲಿ ಓಪನ್ ಆಗುತ್ತೆ. ಈ ಕಾಯಿನ್ ತೋರಿಸ್ಬೇಕು ಮೆಟ್ರೋಗೆ ಹೋಗ್ಬೇಕಂದ್ರೆ. ಬನ್ನಿ. ಕಾಯಿನ್ ಹಿಂಗಿಡಬೇಕು, ಅದು ಓಪನ್ ಆಗುತ್ತೆ, ಹೋಗ್ಬೇಕು. ಕ್ಯಾಮ್ರಾ ತೆಗಿಬೇಡ ಅಂತ ಹೇಳಿದರು. ಹಾಗೆ ನಾನು ನಿಮಗೋಸ್ಕರ ಕ್ಯಾಮ್ರಾ ಆನ್ ಮಾಡಿ ರಿಸ್ಕ್ ಮಾಡಿ ಮತ್ತು ಕ್ಯಾಮ್ರಾನ ಹೊರಗೆ ತೆಗೆದಿದ್ದೀನಿ. ಕ್ಯಾಮ್ರಾ ತೆಗಿಬೇಡ ಅಂತ ಹೇಳಿದರು. ಇವನಿಗೆ ತಣ್ಣನ ಫ್ಯಾನ್ AC ಏನೋ ಕಂಡ್ರೆ ಅಂತ ಸೌಂಡ್. ಮೆಟ್ರೋ ರೈಲ್ವೆ ಸ್ಟೇಷನ್ ಬಂದಿದೆ. ಮೆಟ್ರೋ ರೈಲ್ವೆ ಸ್ಟೇಷನ್.
ಇಲ್ಲ ಹೋಗ್ರಿ ಮುಂದಕ್ಕೆ ಇಲ್ಲಿ ಇದೆ ಮೆಟ್ರೋ. ಈಗ ನಾವು ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಬರೀ ಈ ಥರ ಸಿಕ್ಸ್ ಅಂದರೆ ಆರು ಮೆಟ್ಲು ಇದೇ ಥರ ಏರಿದ್ದೀವಿ. ಏಳನೇದು ಇನ್ನು ಮುಂದೆ ಎಷ್ಟು ಬರ್ತಾ ಗೊತ್ತಿಲ್ಲ. ಮಧ್ಯದಲ್ಲಿ ಬರುತ್ತೆ. ಇದೇ ಎಷ್ಟು ಬರ್ತವೆ ಎಷ್ಟು ಇಲ್ಲ ಗೊತ್ತಿಲ್ಲ. ಅದಕ್ಕೋಸ್ಕರ ಕ್ಯಾಮ್ರಾ ರೆಸ್ಟ್ ಮಾಡಿ ಮತ್ತೆ ಬರ್ತಾ ಇಷ್ಟು ಮೇಲೆ ಬರ್ತಾ ಇದ್ದೀವಿ. ನಮ್ಮ ಬಳ್ಳಾರಿ ಜನತೆಗೆ ನಮ್ಮ ಚಿಕ್ಕಕೋಟೆ ಗೋಸ್ಕರ